ತಾಲೂಕಿನ ದೂರದೃಷ್ಟಿ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ನಾನು 6 ಬಾರಿ ಶಾಸಕನಾಗಿದ್ದೀನಿ, 1-2 ಬಾರಿ ಸೋತಿದ್ದೀನಿ. ಆದ್ರೂ ನನಗ್ ಗೊತ್ತಿಲ್ಲಾರ್ದ ಯೋಜನೆ ಎಲ್ಲ ಅಶೋಕ್ ಮನಗುಳಿಗೆ ಗೊತ್ತಾಗ್ಯಾವ. ನಾನು ಈಗ ಅವನ್ನೇ ಫಾಲೋ ಮಾಡುವಾಗ ಯಾವ್ಯಾವ ಇಲಾಖೆಯಲ್ಲಿ ಎಲ್ಲೆಲ್ಲಿ ದುಡ್ಡಿದೆ ಅದನ್ನ ಹ್ಯಾಂಗ್ ತಗೊಂಡು ಹೋಗ್ಬೇಕು ಮತ್ತು ಎಲ್ಲ ಮಂತ್ರಿಗಳ ಜೊತೆ ಹ್ಯಾಗ್ ಒಡನಾಟ ಇಟ್ಕೋಬೇಕು. ನಮ್ಮಂತವ್ರು ಬಾದಾಗಿ ಮಂತ್ರಿ ಆದ್ರೂ ಕೂಡ ಯಾವನಾರ ಒಬ್ಬನ ಜೋಡಿ ಶಟ್ಕೊಂಡು ನಾವು ಮನೆಗೆ ಬಂದ್ಬಿಡ್ತೀವಿ. ಅವ ಹಂಗಲ್ಲ, ಶಟ್ಕೊಂಡವನು ಮನೆಗೆ ತಗೊಂಡ್ಬರ್ತಾನ. ಅಂತ ಕೆಲಸ ಮಾಡ್ತಾ ಮಾಡ್ತಾ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ಸಿಂದಗಿಗೆ ನಾನು ಬಹಳ ಬಾರಿ ಬಂದಿದ್ದೀನಿ. ಆದ್ರೆ ಇವತ್ತು ನಾನು ಕಾಣತಕ್ಕಂಥ ಬದಲಾವಣೆ ನಿಜವಾಗ್ಲೂ ಒಬ್ಬ ಶಾಸಕನಾಗಿ ಪ್ರಚಾರ ಇಲ್ಲದೆ ಕಾಯಕ ಮಾಡತಕ್ಕಂಥ ನಮ್ಮ ಜಿಲ್ಲೆಯ ಏಕೈಕ ಶಾಸಕ ಯಾರಾದ್ರೂ ಇದ್ರೆ ಅದು ಅಶೋಕ್ ಮನಗುಳಿ ಅಂತೇಳಿ ನಾನು ಹೇಳಬೇಕಾಗ್ತದೆ. ನಾವು ಇವತ್ತಿಗೂ ನೆನಪು ಮಾಡ್ಕೊಳ್ತೀವಿ. ಮನಗುಳಿ ಸಾಹೇಬರು ಇಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಮಾಡ್ಬೇಕಂತೇಳಿ ಆಸೆ ಪಟ್ಟರು. ಆದರೆ ಅವ್ರು ಇರ್ತಕ್ಕಂಥ ಜೀವಮಾನದಲ್ಲಿ ಅದು ಸಾಧ್ಯ ಆಗಲಿಲ್ಲ. ಆದ್ರೆ ಅಶೋಕ್ ಮನಗುಳಿ ಒಂದೇ ಸರ್ತಿ ಶಾಸಕನಾದ್ರೆ ಅವ್ರ ಅಪ್ಪನ ರೆಕಾರ್ಡ್ ಮೀರಿಸಿ ಅದು ಹಾರ್ಟಿಕಲ್ಚರ್ ಕಾಲೇಜ್ ಮಾಡೇ ಬಿಟ್ರು ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ಇವತ್ತು ಅಂತ ಛಲದಂತ ಮಲದ ಮನುಷ್ಯ ಇರ್ತಕ್ಕಂಥದ್ದು ಬಹಳ ವಿರಳ. ನಾವು ಕೆಲವೊಬ್ರು ಕೆಲಸ ಮಾಡ್ತೀವಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೆಲವೊಬ್ರು ಪ್ರಚಾರಕ್ಕಾಗಿ ಕೆಲಸ ಮಾಡ್ತೀವಿ, ಕೆಲವೊಬ್ರು ಆರಿಷ್ ಬರೋ ಸಲುವಾಗಿ ಕೆಲಸ ಮಾಡ್ತೀವಿ, ಮತ್ತೆ ಭವಿಷ್ಯದಲ್ಲಿ ಏನಾರೇ ಆಗ್ಬೇಕನ್ನೋ ಅಂತ ಕನಸಿಟ್ಟು ನಾವು ಕೆಲಸ ಮಾಡ್ತೀವಿ. ಆದ್ರೆ ಯಾವುದೇ ಭವಿಷ್ಯದ ಆಸೆ ಇಲ್ಲದೆ ನಿಸ್ವಾರ್ಥ ಸೇವಾ ಮನೋಭಾವ ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾರಿಗಾದ್ರೂ ಇದ್ರೆ ಅದು ಅಶೋಕ್ ಮನಗುಳಿ ಅವ್ರಿಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಬೇಕಾಗ್ತದೆ. ಇವತ್ತು ಮಾಡಿರ್ತಕ್ಕಂಥ ಲೋಕಾರ್ಪಣೆಯ ಈ ಕಾರ್ಯಕ್ರಮ ನಿಜವಾಗ್ಲೂ ನಮ್ಮ ಜಿಲ್ಲೆಯ ಜನರಿಗೆ, ನಿಮಗೆಲ್ಲ ಗೊತ್ತಿದೆ, ಬಿಜಾಪುರ ನಗರಕ್ಕೆ ಕುಡಿಯ ನೀರಿನ ಸಮಸ್ಯೆ ಇತ್ತು. ನಾನು 91ರಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ MLA ಚುನಾವಣೆ ಸೋತು ನಗರಸಭೆ ಅಧ್ಯಕ್ಷನಾಗಿದ್ದೇನೆ. ಆದ್ರೆ ಆ ಕಾಲದಲ್ಲಿ 14-15 ದಿವಸಕ್ಕೆ ಒಂದ್ಸರ್ತಿ ಬಿಜಾಪುರ ನಗರಕ್ಕೆ ಕುಡಿ ನೀರು ಬರ್ತಿತ್ತು. ಆದ್ರೆ ದಿವಂಗತ ಜಯೇಶ್ ಪಟೇಲ್ರ ಪುಣ್ಯ ಇದ್ದ ನಿಮ್ಗೆ ಹೇಳಬೇಕಾದ್ರೆ ಹಾಲ್ಮಟ್ಟಿ ನೀರನ್ನು ನಾವು ಕುಡಿದ್ವಿ. ಇವತ್ತು ಅಂತ ಕೆಲಸ ದಿವಂಗತ MC ಮನಗುಳಿ ಅವರು ಸಿಂದಗಿಗೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ನಮಗೆ ಹೆಂಗೆ ಬಿಜಾಪುರದವರಿಗೆ ಕುಡಿಯುವ ನೀರಿರಲಿಲ್ಲ, ನಿಮಗೂ ಕೂಡ ಅಷ್ಟೇ ಕುಡಿಯುವ ನೀರಿನ ತಾಪತ್ರೆ ಇತ್ತು. ಆದರೆ ಇಂಥ ಒಂದು ಭವ್ಯವಾದಂಥ ಕೆರೆಯನ್ನು ಮಾಡಿ ಬೇರೆ ಬೇರೆ ಕೆರೆಗಳಿಂದ ಕುಡಿಯುವ ನೀರನ್ನು ಇಲ್ಲಿ ತಂದು ಸಂಸ್ಕರಣೆ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಅವ್ರು ಮಾಡಿರ್ತಕ್ಕಂಥ ಒಂದು ಆದರ್ಶ ಕೆಲಸ. ಇವತ್ತು ಬರೇ ಸಿಂದಗಿಗೆ ಕುಡಿ ನೀರು ಬಂದದಂತ ನೀವು ತಿಳ್ಕೋಬೇಡ. ನಮ್ಮೆಲ್ಲ ತಾಲೂಕಿನಲ್ಲಿ 1-2 ಸಕ್ಕರೆ ಫ್ಯಾಕ್ಟ್ರಿ ಆಗ್ಯಾವ. ಅವು ಯಾವುದೋ ಕಾಲದಲ್ಲಿ ಆಗ್ಯಾವ ಬಿಜಾಪುರ ತಾಲೂಕಿನಲ್ಲಿ. ಆದ್ರೆ ಸಿಂದಗಿಗೆ 4 ಸಕ್ಕರೆ ಕಾರ್ಖಾನೆ ಬರ್ಬೇಕಾದ್ರೆ ಅದು ದಿವಂಗತ MC ಮನಗುಳಿ ಅವರ ಪುಣ್ಯದ ಕೆಲಸ ಅಂತೇಳಿ ನಾನು ಹೇಳಬೇಕಾಗ್ತದೆ. ಅವರು ದೂರದೃಷ್ಟಿಯಿಂದ ಇವತ್ತು ಸಿಂದಗಿ ಇವತ್ತು ಔದ್ಯೋಗಿಕವಾಗಿ ಬೆಳೀತಾ ಇದೆ, ಜೊತೆಗೆ ಕೃಷಿಯಲ್ಲಿ ಮುಂಚೂಣಿಯಲ್ಲಿದೆ, ತೋಟಗಾರಿಕೆಯಲ್ಲಿ ಇವತ್ತು ಮುಂಚೂಣಿಯಲ್ಲಿ ಬರ್ತಕ್ಕಂಥ ಆಶಾಭಾವನೆ ಇಟ್ಕೊಂಡು ಈ ಮಾಡಿರ್ತಕ್ಕಂಥ ತೋಟಗಾರಿಕೆ ಕಾಲೇಜಿನ ಪ್ರತಿಫಲ ನಿಮಗೆ ಸಿಗ್ತದೆ. ಇಷ್ಟೇ ನಾವು ನಿಮ್ಮಲ್ಲಿ ವಿನಂತಿ ಮಾಡೋದೇನಪ್ಪ ಅಂತಂದ್ರೆ, ನೀರು ಹೆಚ್ಚಾಗಿ ನೀವು ಹಾಳು ಮಾಡಬಾರ್ದು. ನೀರು ಬಹಳ ಅವಶ್ಯಕ. ನಿಮಗೆಲ್ಲ ಗೊತ್ತಿದೆ ನೀರಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಇನ್ಮೇಲೆ ಏನಾದರೂ ಒಂದು ದೇಶದ ಜೊತೆ ಇನ್ನೊಂದು ದೇಶದ ಯುದ್ಧ ಆದರೆ ಅದು ನೀರಿಗಾಗಿನೇ ಆಗ್ತದೆ. ಇವತ್ತು ನಮ್ಮ ಹಣೆ ಬರನಿ ನೀವು ನೋಡಿದ್ರೆ ಕರ್ನಾಟಕದ್ದು ನಾವಿವತ್ತು ಗೋವಾದವ್ರ ಜೊತೆ ನೀರಿಗಾಗಿ ಕಾದಾಡ್ತೀವಿ, ಆಂಧ್ರದವ್ರ ಜೊತೆ ಕಾದಾಡ್ತೀವಿ, ಮಹಾರಾಷ್ಟ್ರದವ್ರ ಜೊತೆ ಕಾದಾಡ್ತೀವಿ. ಆದರೂ ಕೂಡ ನಮ್ಮ ಪೂರ್ವಜರ ಪುಣ್ಯ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ
ಇವತ್ತು ಬಾಳಿಕುಂದ್ರಿ ಅಂತ ಇಂಜಿನಿಯರ್ ಅವ್ರನ್ನ ನಾವು ನೆನೀಬೇಕು. ಆ ಕಡೆ ವಿಶ್ವೇಶ್ವರಯ್ಯ KRSಗೆ ಕೊಡುಗೆ ಕೊಟ್ಟರೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ದಿವಂಗತ ಇಂಜಿನಿಯರ್ ಯಾರಾದರೂ ಇದ್ರೆ ಅದು ಬಾಳೆಕುಂದ್ರಿ ಅವರು ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಅವರ ಒಂದು ಪ್ರತಿಫಲದಿಂದ ಇವತ್ತು ಆಲ್ಮಟ್ಟಿ ಅಣೆಕಟ್ಟು ಆಗಿ ಇಂದಿಲ್ಲ ನಾಳೆ ಈ ಜಿಲ್ಲೆ 12 ಲಕ್ಷ ಎಕರೆ ನೀರಾವರಿಯನ್ನು ಸೃಷ್ಟಿ ಮಾಡಿಕೊಳ್ತದೆ ಅಂತ ಭವಿಷ್ಯದ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ದಿವಂಗತ MC ಮನಗೂಳಿ ಅವರಿಗಾಗಲಿ, ಅಶೋಕ್ ಮನಗೂಳಿ ಅವರಿಗಾಗಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಭಗವಂತ ಅವರಿಗೆ ಇದೇ ರೀತಿ ಶಕ್ತಿಯನ್ನು ಕೊಡಲಿ. ಹೆಚ್ಚಿಗೆ ನಾನೇನು ಮಾತನಾಡದೆ, ಇವತ್ತೇನು ಈ ಕೆರೆ ಲೋಕಾರ್ಪಣೆ ಆಗಿದೆ ಇದನ್ನ ನಾನು ನೋಡ್ಲಕ್ಕೆ ಬಂದೀನಿ, ಮಾತಾಡಕ್ಕೆ ಬಂದಿಲ್ಲ. ಯಾಕಂದ್ರೆ ಅಶೋಕ್ ಮನಗೂಳಿಂದ ನಾನು ಕಾಪಿ ಮಾಡಬೇಕಾಗಿದೆ, ನಿಮಗೆ ಹೇಳಬೇಕಾದ ಅಂತ ಒಂದು ಸ್ಥಿತಿ ಇವತ್ತು ಅಶೋಕ್ ಮಾಡಿದ್ದಾರೆ ಈ ಊರಿನಲ್ಲಿ. ಇವತ್ತು ಆಲ್ಮೇಲದಲ್ಲಿ ಮೊನ್ನೆ ನಾನು ನೋಡಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಇವತ್ತು ತೋಟಗಾರಿಕೆ ಕಾಲೇಜ್ ವಿಚಾರ ಇರ್ಬೋದು, ಇವತ್ತು ಈ ಕೆರೆ ಜೀರ್ಣೋದ್ಧಾರ ಮಾಡಿದ್ದಾಗಿರ್ಬೋದು, ಇಂಥ ಅನೇಕ ಕನಸುಗಳನ್ನು ಇಷ್ಟೊಂದು ಮೊದಲನೇ ಬಾರಿ ಶಾಸಕರಾಗಿ ಮಾಡ್ತಕ್ಕಂಥ ಛಲ ಭಗವಂತ ಅವರಿಗೆ ಇನ್ನೂ ಹೆಚ್ಚಿಗೆ ಕರುಣಿಸಲಿ. ಜೊತೆಗೆ ಪ್ರಭು ಸಾರಂಗ್ ದೇವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿಂದಗಿ ನಗರದ ಜೀವನಾಡಿಯಾದಂಥ ಈ ಕೆರೆಯನ್ನು ಒಂದು ಅದ್ಭುತವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು 2023ರಲ್ಲಿ ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಆಶೀರ್ವಾದ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮುಖಂಡರ ದುಡಿಮೆ ಪ್ರಯತ್ನದ ಮೇರೆಗೆ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಇವತ್ತು ಜನ ಕೊಟ್ಟಂತ ಅಧಿಕಾರವನ್ನು ಸೇವಾ ಮನೋಭಾವದಿಂದ ಜನರಿಗೆ ಮುಟ್ಟಿಸಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಸಿಂದಗಿ ಕೆರೆ 1999ರಲ್ಲಿ ನಮ್ಮ ತಂದೆಯವರಾದ ದಿವಂಗತ MC ಮನಗೂಳಿ ಅವರ ಕನಸಿನ ಕೂಸಿದ್ದು. 99ಕ್ಕಿಂತ ಮುಂಚೆ ಸಿಂದಗಿ ನಗರದ ಮಹಾಜನತೆ ನೀರಿಗಾಗಿ ಪರದಾಡ್ತಾ ಇದ್ರು. ನಮ್ಮ ತಂದೆಯವರಾದ ದಿವಂಗತ MC ಮನಗೂಳಿ ಅವರು ದಿನನಿತ್ಯ ಸಿಂದಗಿ ಜನರದ ಇವತ್ತ ಕುಡಿ ನೀರಿನ ಅನುಭವವನ್ನು ಇವತ್ತು ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅವರು ಈ ಭಾಗದ ಶಾಸಕರಾಗಿ ಬಂದ ಮೇಲೆ ಪರಮ ಪೂಜ್ಯರಾದ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ GP ಬೋರ್ವೆಲ್ ಆವರಣದಲ್ಲಿ ಒಂದು ಪ್ರವಚನಕ್ಕಾಗಿ ಆಗಮಿಸಿದ್ರು. ಆವಾಗ ಚಿಕ್ಕಸಿಂದಗಿಯ ಒಂದು ನಮ್ಮ ಬುಶೆಟ್ಟಿ ಅವರ ಒಂದು ತೋಟದಲ್ಲಿ ಅವರು ವಾಸವಾಗಿದ್ರು. ನಮ್ಮ ತಂದೆಯವರು, ನಾನು, 4-5 ಜನ ನಮ್ಮ ಪಕ್ಷದ ಮುಖಂಡರು ಪರಮ ಪೂಜ್ಯರ ಆಶೀರ್ವಾದ ತಗೊಳಕ ನಾವು ಚಿಕ್ಕಸಿಂದಗಿ ಹೋಗಿದ್ದೆವು. ಅವಾಗ ಪರಮ ಪೂಜ್ಯರು ಒಂದು ಮಾತು ನಮ್ಮ ತಂದೆಯವ್ರಿಗೆ ಆಶೀರ್ವಾದ ಮಾಡುವ ಮೂಲಕ ಒಂದು ಮಾತು ಹೇಳಿದ್ರು, ಮನಗೂಳಿ ಅಧಿಕಾರ ಶಾಶ್ವತ ಅಲ್ಲ, ನಿನಗೆ ಭಗವಂತ ಜನ ಅಧಿಕಾರ ಕೊಟ್ಟಾರ, ನೀನು ಇವತ್ತು ರೈತರ ಹೊಲಗಳಿಗೆ ನೀರು ಹರಿಸುವಂತ ಕಾರ್ಯಕ್ರಮ ಹಾಕೋಬೇಕು, ಅದ್ರ ಜೊತೆಗೆ ಜನತೆಗೆ ಕುಡಿ ನೀರಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ಎರಡು ಇವತ್ತು ಆಶೀರ್ವಾದ ಮೂಲಕ ನಮ್ಮ ತಂದೆಯವ್ರಿಗೆ ಆಶೀರ್ವಾದ ಮಾಡಿದ್ರು. ಇವತ್ತ ಗುತ್ತಿ ಬಸವಣ್ಣ ನೀರಾವರಿಯ ಒಂದು ಯೋಜನೆ ಗೊಲಗೇರಿಯ ಭಾಗದ ಜನರು ಬಹುದಿನಗಳ ಹೋರಾಟ ಇತ್ತು. ಇಲ್ಲಿ ಶಿವ ಹತ್ತಿಯವರ ಅವಾಗಿನ ಹೋರಾಟ ಸಮಿತಿ ಅಧ್ಯಕ್ಷರಿದ್ರು. ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು 20 ವರ್ಷಗಳಿಂದ ನಿರಂತರವಾಗಿ. ನಮ್ಮ ತಂದೆಯವರು ಪ್ರಥಮ ಬಾರಿಗೆ ಶಾಸಕರಾಗಿ ಗೊಲಗೇರಿಯ ಸನ್ಮಾನ ಸಮಾರಂಭಕ್ಕೆ ಹೋದಾಗ ಅಲ್ಲಿರುವಂತಹ ಗುತ್ತಿ ಬಸವಣ್ಣ ಹೋರಾಟದ ನೀರಾವರಿ ಹೋರಾಟಗಾರರು ಬಂದು ಒಂದು ಮನವಿ ಕೊಟ್ಟರು. ಏನಂತ ಮನವಿ ಕೊಟ್ರಂದ್ರೆ, ನಿಮ್ಮ 5 ವರ್ಷದ ಕಾಲಾವಧಿಯಲ್ಲಿ ಮಾವರ ನೀವು ಏನು ಮಾಡಬೇಡ್ರಿ, ಗುತ್ತಿ ಬಸವಣ್ಣ ನೀರಾವರಿ ಮಾಡ್ರಿ ಅಂತೇಳಿ. ಆ ಮನವಿಗೆ ಅವಾಗಿಂದ ಅವಾಗ ಸ್ಪಂದನೆ ಮಾಡಿ ತುಂಬಿದ ವೇದಿಕೆಯಲ್ಲಿ ಇವತ್ತು ಅವರ ಚಪ್ಪಲ್ಗಳನ್ನು ಬಿಟ್ಟು ಪ್ರತಿಜ್ಞೆ ಮಾಡಿದ್ರು, ಗುತ್ತಿ ಬಸವಣ್ಣ ನೀರಾವರಿ ಆಗುವವರೆಗೆ ನಾವು ಚಪ್ಪಲ್ ಧರಿಸುವುದಿಲ್ಲ ಅಂತೇಳಿ ಗೊಲಗೇರಿಯಲ್ಲಿ ಇವತ್ತು ಪ್ರತಿಜ್ಞೆ ಮಾಡಿ ವೇದಿಕೆಯಿಂದ ಕೆಳಗಿಳಿದ್ರು. 482 ಕೋಟಿ ರೂಪಾಯಿ ಯೋಜನೆ ನಿಜವಾಗ್ಲೂ 2018ರಲ್ಲಿ ಜಾರಿಗೆ ಬರಬೇಕಾಗಿತ್ತು. ಇವತ್ತು ನಾವು ನೆನೆಸ್ಕೋಬೇಕಾಗ್ತದ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ದೇವೇಗೌಡರನ್ನು, ಅವಾಗಿನ ಪ್ರಧಾನಮಂತ್ರಿಗಳಾದ ದೇವೇಗೌಡರು, ಅವಾಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ದಿವಂಗತ JH ಪಟೇಲ್ರು ಈ 482 ಕೋಟಿ ರೂಪಾಯಿ ಗುತ್ತಿ ಬಸವಣ್ಣ
ನಲ್ಲಿ ಇದ್ದಿದ್ದು ಎ ಸ್ಕೀಮ್ ನಲ್ಲಿ ಇದ್ದಿದ್ದು ಬಿ ಸ್ಕೀಮಿಗೆ ತಂದು 482 ಕೋಟಿ ರೂಪಾಯಿ ಮಂಜೂರು ಮಾಡಿ 7 ಹೆಲಿಕಾಪ್ಟರ್ ಮೂಲಕ ಸಿಂದಗಿಗೆ ಬಂದು ಅಡಿಗಲ ಸಮಾರಂಭ ಮಾಡಿದ್ದು ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಇವತ್ತು ಇದೀಗ ತಾನೇ ಶಿವಾನಂದ ಪಾಟೀಲ್ ಸಾಹೇಬ್ ಹೇಳ್ತಾ ಇದ್ರು, ಸಿಂದಗಿ ಪೂರಾ ನೀರಾವರಿ ಆಗಿದೆ, ಇಲ್ಲಿ 4 ಶುಗರ್ ಫ್ಯಾಕ್ಟರಿ ಬಂದಾವ. ಯಾಕೆ 4 ಶುಗರ್ ಫ್ಯಾಕ್ಟರಿ ಬಂದು ಅಂತಂದ್ರೆ ಇವತ್ತು ಸಿಂದಗಿ ಪರಿಪೂರ್ಣವಾದ ಇವತ್ತು ನೀರಾವರಿ ಯೋಜನೆಯಿಂದ ಒಳಪಟ್ಟಿದ್ರಿಂದ ಇಲ್ಲಿ 4 ಶುಗರ್ ಫ್ಯಾಕ್ಟರಿ ಬಂದಾವ. ಆ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಸಿಂದಗಿ ನಗರದ ಮಹಾಜನತೆಗೆ ಕುಡಿ ನೀರಿನ ಬವಣೆ ಶಾಶ್ವತವಾಗಿ ಇವತ್ತ ನಾವು ಒಂದು ಯೋಜನೆಯನ್ನು ನಿರ್ಮಾಣ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ತಂದೆಯವರು 1997ರಲ್ಲಿ ಈ ಕೆರೆಗೆ 6,54,53 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಈ ಕೆರೆಯನ್ನು ನಿರ್ಮಾಣ ಮಾಡಿದ್ರು. ಬರೀ ಕೆರೆ ನಿರ್ಮಾಣ ಮಾಡೋದ್ರಿಂದ ಇದಕ್ಕೆ ನೀರಿನ ಸೋರ್ಸ್ ಹೆಂಗ ಅನ್ನೋದು ವಿಚಾರ ಮಾಡಿ ಇವತ್ತು ಯರಗಲ್ ಕೆನಾಲ್ನಿಂದ ಇವತ್ತು ಸಿಂದಗಿ ಕೆರೆಗೆ ನೀರು ಹರಿಸುವಂತ ಒಂದು ಪೈಪ್ಲೈನ್ ಮೂಲಕ ನೀರು ಹರಿಸುವಂತ ಕಾರ್ಯ ಮಾಡಿದ್ರು. 99ರಾಗಿ ಇದ್ರದ್ದು ಚಾಲನೆ ಕೊಟ್ಟರು. ಒಂದು ಸತತವಾಗಿ 4 ಚುನಾವಣೆ ಸೋತ್ರು. 99 ಚುನಾವಣೆ ಸೋತ್ರು, 2004 ಸೋತ್ರು, 2008 ಸೋತ್ರು, 2013 ಚುನಾವಣೆ ಸೋತ್ರು. ಅವ್ರಿಗೆ ಸೋಲನ್ನು ಅವ್ರ ತಲೆಯಾಗಿ ಇದ್ದಿದ್ದಿಲ್ಲ. ಯಾವಾಗಲೂ ಸೋಲು ಗೆಲುವಿನ ಸೋಪಾನ ಅನ್ನುವ ಇವತ್ತು ಪಟ್ಟಣವನ್ನು ಮಾಡ್ತಾ ಇದ್ರು. ಯಾವಾಗಲೂ ಜನರ ಮಧ್ಯೆ ಇದ್ದು ಕಾರ್ಯಕರ್ತರ ಮುಖಂಡರಿಗೆ ಗೌರವಿಸುತ್ತಾ ತಮ್ಮ ಕೈಲಾದಷ್ಟು ಶಕ್ತಿಯ ಮೀರಿ ಅವರ ಒಂದು ಸೇವೆ ಇದಕ್ಕೊಂದು ಶಾಶ್ವತವಾದ ರೂಪ ಕೊಡಬೇಕನ್ನೋ ನಿಟ್ಟಿನಲ್ಲಿ ಬಳಗಾನೂರು ಕೆರೆಯಿಂದ ಸಿಂದಗಿ ಕೆರೆಗೆ 14 ಕಿಲೋಮೀಟರ್ ಪೈಪ್ಲೈನ್ ಮಾಡಿಸಿ 17,10,00,000 ರೂಪಾಯಿ ಮಂಜೂರು ಮಾಡಿಸಿ ಇವತ್ತು ಬಳಗಾನೂರು ಕೆರೆಯಿಂದ ನೀರು ಹರಿಸಿದಂತ ಕೀರ್ತಿ ಯಾರಿಗೆ ಸಲ್ತಿತ್ತಂದ್ರೆ ನಮ್ಮ ತಂದೆಯವರಾದ ದಿವಂಗತ MC ಮನಗೂಳಿ ಅವರು. ಆ ಕೆರೆಗೆ ಇವತ್ತು ಅವರು ನೀರು ಹರಿಸಿದ್ರು. ಇಲ್ಲಿರುವಂತ ಈ ಪ್ರದೇಶವನ್ನು ಇವತ್ತು ಒಂದು ಅತ್ಯುತ್ತಮವಾದ ವಾತಾವರಣ ನಿರ್ಮಾಣ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾನು 2023ರಲ್ಲಿ ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಇದಕ್ಕೆ ಒಂದು ವಿಶೇಷವಾದ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ನಮ್ಮ ಪ್ರಾಧಿಕಾರದಿಂದ ಮಂಜೂರು ಮಾಡಿಸಿ ಇವತ್ತು ಪರಮ ಪೂಜ್ಯರಾದ ಇವತ್ತು ನಮ್ಮ ಊರಿನ ಹಿರೇಮಠದ ಪರಮ ಪೂಜ್ಯರಾದ ಶಾಂತಿವೀರ ಮಹಾಸ್ವಾಮಿಗಳ ಹೆಸರನ್ನು ಇಡಬೇಕು ಅನ್ನೋದು ಇದು ನನ್ನ ಕನಸು ಇದ್ದಿದ್ದಿಲ್ಲ. ದಿವಂಗತ ನಮ್ಮ ತಂದೆಯವರಾದ MC ಮನಗೂಳಿ ಅವರು, ನಮ್ಮ ತಾಯಿಯಾದ ಸಿದ್ದನಗೌಡ್ತಿ ಮನಗೂಳಿ ಅವರ ಕನಸಿತ್ತಿದ್ದು. ಇವತ್ತು ಆ ಕನಸು ಇವತ್ತು 2 ಕನಸು ಇವತ್ತು ನಮ್ಮ ಸಿಂದಗಿ ನಗರಸಭೆಯವರು ಇವತ್ತು ಈಡೇರಿಸ್ಯಾರ. ನಾನು ಈ ವೇದಿಕೆ ಮುಖಾಂತರ ಆಗಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಇವತ್ತು ನಮ್ಮ ಡಾಕ್ಟರ್ ಶಾಂತಿವೀರ ಮನಗೂಳಿ ಅವರಿಗೆ ಆಗಿನ ಎಲ್ಲ ಪುರಸಭೆ ಸದಸ್ಯರಿಗೆ ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಹೇಳ್ಬೇಕಾಗ್ತೈತಿ. ಯಾಕಪ್ಪ ಅಂತಂದ್ರೆ ಶಾಂತಿವೀರ ಪಟ್ಟಾಧ್ಯಕ್ಷರ ಹೆಸರಿಡಲು ಇವತ್ತು ಠರಾವ್ ಮಾಡಿದ್ರು. ಈ ಕೆರೆಗೆ ದಿವಂಗತ MC ಮನಗೂಳಿ ಅವರ ಹೆಸರಿಡಲು ಠರಾವ್ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಒಬ್ಬ ಯುವಕ ಇದೀಗ ತಾನೇ ಸನ್ಮಾನ ಸ್ವೀಕಾರ ಮಾಡಿದ ಮೈಬೂಬ್ ಸಿಂದಗಿಕರ್ 2021ರಲ್ಲಿ ಅವ ಹೋರಾಟ ಮಾಡಿದ್ದ. ಏನ್ ಹೋರಾಟ ಮಾಡಿದ್ದ ಅಂದ್ರೆ ಮನಗೂಳಿ ಅವ್ರ ಕೆರೆ ಮಾಡ್ಯಾರ, ಮನಗೂಳಿ ಅವ್ರ ಹೆಸರು ಇಡ್ಬೇಕಂತ ಹೇಳಿ ಒಂದೊಂದು ಹೋರಾಟ. ಇವತ್ತಿನ ದಿನ ಅವರ ಹೋರಾಟಕ್ಕೆ ಒಂದು ಜಯ ಸಿಕ್ಕೈತೆ ಅಂತ ಹೇಳಕ್ ನನಗೆ ಬಹಳ ಸಂತೋಷ. ಅಧಿಕಾರದಾಗಿದ್ದಾಗ ಜನ ಕೊಟ್ಟಂತ ಅಧಿಕಾರವನ್ನು ಸೇವೆ ರೂಪದಲ್ಲಿ ಇವತ್ತು ಸಮರ್ಪಣೆ ಮಾಡಿ ಹಗಲು ರಾತ್ರಿ ಅನ್ನೋದೇ ಅವಕಾಶವನ್ನು ಇವತ್ತು ಸೇವೆಗಾಗಿ ಮೀಸಲಿಟ್ಟು ಇವತ್ತ ಜನರ ಸೇವೆ ಮಾಡುವಂತ ಇವತ್ತ ಒಂದು ವಿಚಾರವನ್ನು ಬಿಟ್ಟು ಹೋದಂತ ನಮ್ಮ ತಂದೆಯವರಾದ ದಿವಂಗತ MC ಮನಗೂಳಿ ಅವರು ನನಗೊಂದು ರಾಜಕೀಯ ಪ್ರೇರಣೆ, ಒಂದು ಶಕ್ತಿ ಅಂತ ಹೇಳಿ ಸಂದರ್ಭದಲ್ಲಿ ನಾ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತ ಸಿಂದಗಿ ಕೆರೆಗೆ ಇವತ್ತ ಶಾಂತಿವೀರ ಪಟ್ಟಾಧ್ಯಕ್ಷರ ಹೆಸರು ಇಡುವುದು ಕಾರ್ಯಕ್ರಮ ಇರಬಹುದು. ನಮ್ಮ ಕೆರೆಗೆ ಇವತ್ತ MC ಮನಗೂಳಿ ಅವರ ಹೆಸರು ಇಡುವ ಕಾರ್ಯಕ್ರಮ ಇರಬಹುದು. 3,04,00,000 ರೂಪಾಯಿ ವೆಚ್ಚದ ಈ ನೂತನ ಈ ಒಂದು ಕೆರೆಗೆ ಇನ್ನೂ ಅಭಿವೃದ್ಧಿ ಕಾಮಗಾರಿ ಇರಬಹುದು. 196 ವಿದ್ಯುತ್ ಟ್ಯೂಬ್ಗಳ ಉದ್ಘಾಟನಾ ಸಮಾರಂಭ ಇರಬಹುದು. ಅದ್ರ ಜೊತೆಗೆ ಕೆರೆಗೆ ಇವತ್ತು ಕೃಷ್ಣಾರತಿ ಮೂಲಕ ಇವತ್ತು ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇರಬಹುದು. ಈ 5 ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇವತ್ತು ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಆಶೀರ್ವಾದ ನಿಮ್ಮೆಲ್ಲರ ನಮ್ಮ ಮನೆತನ ಮೇಲೆ ಇಟ್ಟಂತ ಅಪಾರವಾದ ನಂಬಿಕೆ ವಿಶ್ವಾಸವನ್ನು ಅಚಲವಾಗಿ ಉಳಿಸ್ಕೊಂಡು ಹೋಗಬೇಕು. ಜನರು ಕೊಟ್ಟಂತ ಅಧಿಕಾರವನ್ನು ಒಂದು ಜಾತಿ, ಒಂದು ಜನಾಂಗ, ಒಂದು ಪ್ರದೇಶಕ್ಕೆ ಮೀಸಲಿಡದೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಸಮಾನತೆಯಿಂದ ಇವತ್ತು ಪ್ರತಿಯೊಂದು ಯೋಜನೆಗಳು ಒಬ್ಬ ಕಡೆ ವ್ಯಕ್ತಿಗೂ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ 3 ವರ್ಷದ 2 ತಿಂಗಳ ಕಾಲಾವಧಿಯಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಪ್ರೇರಣೆ ಶಕ್ತಿಯಾಗಿ ನಮ್ಮ ಮಾಜಿ ಸಚಿವರು ಬಸವರ ಬಾಗೇವಾಡಿಯ ಇವತ್ತು ಶಾಸಕರು, ಇವತ್ತು ನಮ್ಮೊಬ್ಬ ಹುಡುಗ, ನಮ್ಮೊಬ್ಬ ಯುವಕ ಸಿಂದಗಿ ಮತಕ್ಷೇತ್ರದ ಶಾಸಕ ಆಗ್ಯಾನ. ಅವನಿಗೆ ಮಾರ್ಗದರ್ಶನ ಮಾಡಬೇಕು, ಅವನಿಗೆ ಹೊಸ ಯೋಜನೆಗಳನ್ನು ಕೊಡಿಸ್ಬೇಕು, ಅವನಿಗೆ ಉತ್ತಮವಾದ ವಿಚಾರಗಳನ್ನು ತಲೆಯಲ್ಲಿ ಬರುವಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ
ನನಗೆ ಅತ್ಯಂತ ಪ್ರೋತ್ಸಾಹ ನೀಡಿದಂತ ಇವತ್ತು ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸಹಿತ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ಬೇಕಾಗ್ತದೆ. ಅವ್ರು ಹೇಳ್ತಾ ಇದ್ರು ಅಶೋಕ್ ಮನಗುಳಿಗೆ ಕಾಪಿ ಮಾಡ್ಬೇಕಾಗದ, ಕಾಪಿ ಮಾಡಿ ಎಲ್ಲ ಸುಳ್ಳು ಹೇಳ್ತಾರ. ಅವ್ರು ಯಾಕೆ ಸುಳ್ಳು ಹೇಳ್ತಾರ ಅಂತಂದ್ರೆ 6 ಬಾರಿ ಶಾಸಕರಾಗ್ಯಾರ, ಅವ್ರ ಕೆಲಸನೇ ಉಳಿದಿಲ್ಲ. ಅವ್ರ ಮತಕ್ಷೇತ್ರದಾಗ ಮಾಡೋದು ಎಲ್ಲ ಕೆಲಸ ಮಾಡಿಬಿಟ್ಟಾರ. ಅವ್ರ ಮತಕ್ಷೇತ್ರದಾಗ ರೋಡ್ಗಳು ನೋಡ್ಬೇಕು. ನೀವು ಹೋಗಿ ನೋಡ್ಕೊಂಡ್ ಬರ್ಬೇಕು. ಬಾಗೇವಾಡಿ ಅಂದ್ರೆ ಏನ್ ದೂರ ಇಲ್ಲ. ಇವತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಇವತ್ತು ಡಾಂಬರೀಕರಣ ರಸ್ತೆ ಮಾಡ್ಯಾರ, ಒಂದು ಬಸವ ಮಂಟಪ ಮಾಡ್ಯಾರ, ಒಂದು ಬಸವ ಭವನ ಮಾಡ್ಯಾರ. ಇವತ್ತ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಒಂದು ಅದ್ಭುತವಾದ ಒಂದು ಬಸವ ಮಂಟಪ, ಬಸವ ಭವನ, ಅದ್ರ ಜೊತೆಗೆ ಮೆಗಾ ಮಾರ್ಕೆಟ್ ಮಾಡ್ಯಾರ. ಬಸವನ ಬಾಗೇವಾಡಿ ಅಂತಂದ್ರೆ ಒಂದು ಹಳ್ಳಿ ಅಂತ ಕಾಣ್ತಿತ್ತು 15-20 ವರ್ಷಗಳ ಹಿಂದೆ. ಈಗ ಸಿಟಿಯ ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡಿರುವಂತ ಕೀರ್ತಿ ಯಾರಿಗೆ ಸಲ್ತಿತ್ತಂದ್ರೆ ಶಿವಾನಂದ ಪಾಟೀಲ್ರಿಗೆ ಸಲ್ತದ. ಅಪಾರವಾದ ಅನುಭವ ಸಹಕಾರಿ ರಂಗದಲ್ಲಿ ಇರ್ಬೋದು, ರಾಜಕೀಯ ರಂಗದಲ್ಲಿ ಇರ್ಬೋದು, ಧಾರ್ಮಿಕ ಸಾಮಾಜಿಕ ರಂಗದಲ್ಲಿ ಅಪಾರವಾದ ಅನುಭವ ಹೊಂದಿರುವಂತಹ ಸನ್ಮಾನ್ಯ ಶಿವಾನಂದ ಪಾಟೀಲ್ ಮಾರ್ಗದರ್ಶನ ಸದಾಕಾಲ ನನ್ನ ಮೇಲೆ ಇರ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಇವತ್ತು ಭಗವಂತನಲ್ಲಿ ಇವತ್ತು ಹಾರೈಸಿ ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿರುವಂತಹ ಪರಮ ಪೂಜ್ಯರಾದ ಪ್ರಭು ಸಾರಂಗದ ಶಿವಾಚಾರ್ಯರು ನನಗೆ ಒಂದು ಶಕ್ತಿ. ಇವತ್ತು ಯಾಕಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ಮಾಡಲು ಮೊದಲಿಗೆ ನಾನು ಮುತ್ತು ಮುಂಡೇವಾಡಿಗೆ ಅವರು, ನಮ್ಮ ಮಾನಂದ ಬೊಮ್ಮಣ್ಣಿ ಅವರು, ನಮ್ಮ ಹನುಮಂತ್ ಸುಣ್ಗಾರ್ ಅವರು ಅವ್ರಿಗೆ ಹೋಗಿ ಕೇಳಿದೆವು, ಇಂಥ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿರಪ್ಪ ಅವ್ರ ಹ್ಯಾಂಗ್ರಿ ತಮ್ಮ ವಿಚಾರ ಏನಂತ ಹೇಳ್ರಿ ಅಂತಂದಾಗ ಅದ್ಭುತವಾದ ಕಾರ್ಯಕ್ರಮದ ಯೋಜನೆ ಅದ ಅಶೋಕ್ ಅವರ, ಬಹಳ ಚೆನ್ನಾಗಿ ಮಾಡಮು, ಬಹಳ ಒಂದು ಒಳ್ಳೆ ಯೋಚನೆ ಅದ. ಇವತ್ತ ಕೃಷ್ಣಾರ್ತಿ ಮೂಲಕ, ಕೃಷ್ಣಾರ್ತಿ ಅಂತ ಹೆಸರಿಟ್ಟವ್ರೆ ಇವತ್ತು ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು. ಕೃಷ್ಣಾರ್ತಿ ಮೂಲಕ ಇವತ್ತ ಮುತ್ತೈದರನ್ನು, ಸೋದರಿಯರನ್ನು, ತಾಯಂದಿರನ್ನು ಆ ಕಾರ್ಯಕ್ರಮಕ್ಕೆ ಕರೆಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ನನಗೆ ಪ್ರೇರಣೆ ಶಕ್ತಿಯಾಗಿ ನಿಂತ ಪ್ರಭು ಸಾರಂಗದೇವ ಶಿವಾಚಾರ್ಯರಿಗೆ ಸಹಿತ ನಿಮ್ಮೆಲ್ಲರ ಪರವಾಗಿ ಇವತ್ತು ಅಭಿನಂದನೆಗಳನ್ನ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಕರೆಗೆ ಹೋಗೊಟ್ಟು ವೇದಿಕೆ ಮೇಲೆ ಕುಳಿತಂತ ಎಲ್ಲ ಪರಮ ಪೂಜ್ಯರು, ಅತ್ಯಂತ ಈ ಊರಿನ ಮೇಲೆ ಇರುವಂತಹ ಪ್ರೀತಿ, ಅಭಿಮಾನ, ನಮ್ಮ ಅಭಿವೃದ್ಧಿ ಬಗ್ಗೆ ಇರುವಂತಹ ಕಾಳಜಿ ಮೇರೆಗೆ ಈ ಕಾರ್ಯಕ್ರಮದಲ್ಲಿ ಕಳೆದ 2 ಗಂಟೆಗಳಿಂದ ಆಗಮಿಸಿ ನಮ್ಗೆ ಎಲ್ಲರಿಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾಕಾಲ ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಮೇಲೆ ಇರಲಿ. ಆ ಭಗವಂತ ಸಿಂದಗಿ ಮತಕ್ಷೇತ್ರಕ್ಕೆ ಒಳ್ಳೆಯ ಮಳೆ, ಬೆಳೆ, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಸಿಂದಗಿ ಮತಕ್ಷೇತ್ರದ ಮಹಾಜನತೆ, ಸಿಂದಗಿ ನಗರದ ಎಲ್ಲ ನನ್ನ ತಾಯಂದಿರು, ಸೋದರಿಯರು, ಯುವಕರು, ಹಿರಿಯರು, ಪಕ್ಷದ ಕಾರ್ಯಕರ್ತರು, ಮುಖಂಡರು, ಇಂಥ ಒಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಗೆಲ್ಲರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೊತೆಗೆ ಇವತ್ತ ನಮ್ಮ ಶಾಂತಿರು ಪಟ್ಟಾಧ್ಯಕ್ಷರ ಹೆಸರು ಇಟ್ಟಿರುವಂತ ಈ ಒಂದು ಉದ್ಯಾನವನ ಕನಿಷ್ಠ ಅಂದ್ರೆ ನಾವು 2.5 - 3 ಕೋಟಿ ರೂಪಾಯಿ ಖರ್ಚು ಮಾಡಿವಿ. ಅದ್ರ ಜೊತೆಗೆ ಇನ್ನೂ 3 ಕೋಟಿ 4 ಲಕ್ಷ ರೂಪಾಯಿ ಇವತ್ತು ವೆಚ್ಚದ ಭೂಮಿ ಪೂಜಾ ಸಮಾರಂಭವನ್ನು ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ನೆರವೇರಿಸಿದ್ದೀವಿ. ಇವತ್ತು ನಾವು ದುಡ್ಡು ಸರ್ಕಾರದಿಂದ ತರಬಹುದು. ಸರ್ಕಾರದ ದುಡ್ಡು ಅಂತಂದ್ರೆ ಅದು ಯಾರು ದುಡ್ಡಪ್ಪ ಅಂತಂದ್ರೆ ಅದು ನಿಮ್ ದುಡ್ಡು. ನೀವು ತೆರಿಗೆ ಕಟ್ಟಿರುವಂತ ದುಡ್ಡನ್ನು ಇವತ್ತ ನಾಗರಿಕರಿಗೆ, ಸಾರ್ವಜನಿಕರಿಗೆ ಮುಟ್ಟಿಸುವಂತ ಒಂದು ಕೆಲಸ ಇವತ್ತು ಶಾಸಕರಿಗೆ, ಪುರಸಭೆ ಸದಸ್ಯರಿಗೆ, ಪುರಸಭೆ ಅಧ್ಯಕ್ಷರಿಗೆ, ಜನಪ್ರತಿನಿಧಿಗಳು ಇರ್ತದೆ. ಆ ದುಡ್ಡಿನ ಪ್ರಯೋಜನವನ್ನು ಪಡೆದುಕೊಳ್ಬೇಕಾಗಿತ್ತಂದ್ರ ಇವತ್ತ ಈ ಒಂದು ಆಸ್ತಿ ಇವತ್ತ ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಆಸ್ತಿ ಇದು ಸಂರಕ್ಷಣೆ ಮಾಡಬೇಕು. ಇಲ್ಲಿರುವಂತಹ ಪ್ರತಿಯೊಂದು ಯೋಜನೆಗಳಿಗೆ ತಾವು ಸಂರಕ್ಷಕರಾಗಿ ನಿಂತಂದ್ರೆ ಮಾತ್ರ ಇಲ್ಲಿರುವಂತಹ ಅತ್ಯುತ್ತಮವಾದ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ಲಿಕ್ಕೆ ಆಗ್ತದೆ. ನಾವು 196 ಕಂಬ ಕುಡಿಸಿ ಒಂದು 2 ತಿಂಗಳಾಯ್ತು. ಇವತ್ತಿನ ದಿನ ಓಪನಿಂಗ್ ಮಾಡ್ಬೇಕಂತ ವಿಚಾರ ಇತ್ತು. 11 ಲೈಟ್ ಎತ್ಕೊಂಡು ಹೋಗ್ಬಿಟ್ಟಾರ. 11 ಲೈಟ್ ಎತ್ಕೊಂಡು ಹೋಗ್ಬಿಟ್ಟಾರ. ನಿನ್ನೆನೆ ಒಂದು ಹೊಸ ಇದು ಕುಡಿಸಿ, ಸೋಫಾ, ಕಲ್ಲಿನ ಸೋಫಾ ಕುಡಿಸೋರು ನಿನ್ನೆ ಕುಡಿಸಿ, ನಿನ್ನೆ ಸಂಜೆಟಿಗೆ ಹೊಡೆದಾರ. ದಯವಿಟ್ಟು ಈ ಒಂದು ಕಾರ್ಯಕ್ರಮ ಮೂಲಕ ಸಿಂದಗಿ ಮತಕ್ಷೇತ್ರದ ಮಹಾಜನತೆಗೆ, ನಗರದ ಮಹಾಜನತೆಗೆ, ಯುವಕರಿಗೆ, ಹಿರಿಯರಿಗೆ, ಶಾಲಾ ವಿದ್ಯಾರ್ಥಿನಿಯರಿಗೆ ನಾನು ಮನವಿ ಮಾಡ್ಕೋತೀನಿ. ಒಬ್ಬ ನಮ್ಮ ಊರನ ಮಠದ ಪರಮ ಪೂಜ್ಯರಾದ ಶಾಂತಿರು ಮಹಾಸ್ವಾಮಿಗಳಂತಂದ್ರ ಅವರೊಂದು ದೈವಿ ಭಕ್ತಿಯ ಪರಮ ಪೂಜ್ಯರು, ನಮ್ಮ ಮಂತರದ ಗುರುಗಳವರು, ನಮ್ಮ ತಾಯಿ ತಂದೆ ಅವರ ಪರಮ ಭಕ್ತರು. ಅಂತ ಒಬ್ಬ ಆಧ್ಯಾತ್ಮಿಕ ಜೀವನಾಡಿ ಆಗಿರುವಂತಹ ಪರಮ ಪೂಜ್ಯರ ಹೆಸರಿರುವಂತಹ ಈ ಉದ್ಯಾನವನವನ್ನು ಸಂರಕ್ಷಣೆ ಮಾಡೋದು ತಮ್ಮ ಕೈಯಲ್ಲಿ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಕೆರೆಯ ಸುಂದರ ವಾತಾವರಣ ಹೀಗೆ ಮುಂದುವರಿಬೇಕು. ಇಲ್ಲಿರುವಂತಹ ಹಿರಿಯರಿಗೆ, ಯುವಕರಿಗೆ ಪ್ರತಿನಿತ್ಯ ಇವತ್ತ ಇಲ್ಲಿ ವಾಯುವಿಹಾರ ಮಾಡಲು, ಇವತ್ತ ಒಳ್ಳೆಯ ವಾತಾವರಣವನ್ನು ಇವತ್ತು ತೆಗೆದುಕೊಳ್ಳಲು ತಾವು ಈ ಕೆರೆಯನ್ನು ಸಂರಕ್ಷಣೆಯಿಂದ ಇವತ್ತು ತಾವು ಬಳಸ್ಕೋಬೇಕಂತ ಹೇಳಿ ಸಂದರ್ಭದಲ್ಲಿ ತಮಗೆ ಎಲ್ಲರಿಗೆ ನನ್ನ ಅತ್ಯಂತ ಕಳಕಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ತಮ್ಗೆ ಎಲ್ಲರಿಗೆ ನಮಸ್ಕರಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.